ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಈ ವಿಡಿಯೋನಲ್ಲಿ ಕ್ರೋಶಿಂಗ್ ಎನದರ್ ಬೇಸಿಕ್ ಸ್ಟಿಚ್ನ ನೋಡೋಣ. ಸೊ ಈ ಸ್ಟಿಚ್ಗೆ ನಾವು ಟ್ರಿಪಲ್ ಸ್ಟಿಚ್ ಆರ್ ಟ್ರಬಲ್ ಸ್ಟಿಚ್ ಅಂತಲೂ ಕರಿತೀವಿ. ಸೊ ಅಗೇನ್ ಟ್ರಬಲ್ ಸ್ಟಿಚ್ ಹಾಕೋದಕ್ಕೆ ವಿ ವಿಲ್ ಸ್ಟಾರ್ಟ್ ವಿತ್ ಅ ಸ್ಲಿಪ್ ನಾಟ್ ಆ್ಯಂಡ್ ಚೈನ್ ಸ್ಟಿಚ್ ಹಾಕೊಳ್ಳೋಣ. ಸೊ ಇಲ್ಲಿ ಟೋಟಲ್ ನಾನು 13 ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ಸೊ 13 ಲೂಪ್ಸ್. ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13. ಸೊ 13 ಆಗೈತಿ. ಸೊ ಟ್ರಬಲ್ ಸ್ಟಿಚಿಂದ ಫಸ್ಟ್ ಸ್ಟಿಚ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಹುಕ್ ಮೇಲೆ 2 ಸರ್ತಿ ಯಾನ್ ತೊಗೋತೀವಿ. ಓಕೆ, ಸೊ ಯಾನ್ ಓವರ್ ಟ್ವೈಸ್. ಈಗ ಫಸ್ಟ್ ಸ್ಟಿಚ್ ಸ್ಟಾರ್ಟ್ ಮಾಡೋದಕ್ಕೆ ವಿ ವಿಲ್ ಸ್ಕಿಪ್ ಫಸ್ಟ್ 4 ಸ್ಟಿಚಸ್. ಸೊ 1 2 3 4 ಸ್ಟಿಚಸ್ ಸ್ಕಿಪ್ ಮಾಡಿ 5th ಸ್ಟಿಚ್ ಒಳಗೆ ಫಿಫ್ತ್ ಲೂಪ್ ಒಳಗೆ ಹುಕ್ ಇನ್ಸರ್ಟ್ ಮಾಡೋಣ ಮತ್ತು ಯಾನ್ ತೊಗೊಳ್ಳೋಣ. ಸೊ ಈಗ ವಿ ವಿಲ್ ಹ್ಯಾವ್ 4 ಲೂಪ್ಸ್ ಆನ್ ದ ಹುಕ್. ಈಗ ಫಸ್ಟ್ 2 ಲೂಪ್ಸಿಂದ ಒಂದು ಸರ್ತಿ ಯಾನ್ ತೊಗೊಂಡು ಸೆಕೆಂಡ್ 2 ಲೂಪ್ಸಿಂದ ಇನ್ನೊಂದು ಸರ್ತಿ ಯಾನ್ ತೊಗೊಂಡು ಉಳಿದಿರೋದು ಲಾಸ್ಟ್ 2 ಲೂಪ್ಸ್ ಮೇಲಿಂದ ಇನ್ನೊಂದು ಸರ್ತಿ ಯಾನ್ನ ಪುಲ್ ಮಾಡ್ಕೋಬೇಕು. ಸೊ ಬಿಕಾಸ್ ವಿ ಡೂ ಇಟ್ 3 times ಇಟ್ ಈಸ್ ಟ್ರಿಪಲ್ ಸ್ಟಿಚ್. ಓಕೆ, ಸೊ ವಿಲ್ ಡೂ ಇಟ್ ಅಗೇನ್. ಹುಕ್ ಮೇಲೆ 2 ಸರ್ತಿ ಯಾನ್ ತೊಗೊಂಡ್ರಿ. ಆಮೇಲೆ ನೆಕ್ಸ್ಟ್ ಲೂಪ್ ಒಳಗೆ ಹುಕ್ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪ್ಸಿಂದ ಒಂದು ಸರ್ತಿ ಯಾನ್ ಪುಲ್ ಮಾಡಿರಿ. ಸೆಕೆಂಡ್ 2 ಲೂಪ್ಸಿಂದ ಇನ್ನೊಂದು ಸರ್ತಿ ಯಾನ್ ಪುಲ್ ಮಾಡಿಕೊಂಡು ಥರ್ಡ್ 2 ಲೂಪ್ಸಿಂದ ಇನ್ನೊಂದು ಸರ್ತಿ ಯಾನ್ ಪುಲ್ ಮಾಡ್ಕೊಳ್ಳೋಣ. ಸೊ ದ್ಯಾಟ್ಸ್ ಆರ್ ಸೆಕೆಂಡ್ ಟ್ರಿಪಲ್ ಸ್ಟಿಚ್. ಸೊ ಇದನ್ನು ವಿಲ್ ಕಂಟಿನ್ಯೂ ಟಿಲ್ ದ ಎಂಡ್. ಓಕೆ, ಸೊ ನಾವೀಗ ಲಾಸ್ಟ್ ಲೂಪ್ ರೀಚ್ ಆಗಿದ್ದೀವಿ. ಸೊ ಅಗೇನ್ ವಿಲ್ ಇನ್ಸರ್ಟ್ ಇಟ್ ಇನ್ ದ ಲೂಪ್. ಆಮೇಲೆ ಫಸ್ಟ್ 2 ಲೂಪ್ಸಿಂದ ಒಂದು ಸರ್ತಿ ಯಾನ್ ಪುಲ್ ಮಾಡಿಕೊಂಡು ಸೆಕೆಂಡ್ 2 ಲೂಪ್ಸಿಂದ ಇನ್ನೊಂದು ಸರ್ತಿ ಯಾನ್ ಪುಲ್ ಮಾಡಿಕೊಂಡು ಥರ್ಡ್ 2 ಲೂಪ್ಸಿಂದ ಯಾನ್ ಪುಲ್ ಮಾಡಿಕೊಂಡು ವಿ ವಿಲ್ ಕಂಪ್ಲೀಟ್ ದ ಲಾಸ್ಟ್ ಟ್ರಿಪಲ್ ಕ್ರೋಶೆ ಆಫ್ ಫಸ್ಟ್ ರೋ. ಸೊ ಟ್ರಿಪಲ್ ಕ್ರೋಶೆದು ಫಸ್ಟ್ ರೋ ಹೀಗೆ ಕಾಣಿಸುತ್ತೆ. ಇಫ್ ಯು ಕೌಂಟ್, ಸೊ ಯು ವಿಲ್ ಹ್ಯಾವ್ ಅ ಟೋಟಲ್ ಆಫ್ 9 ಪೋಲ್ಸ್ ಆಫ್ ಟ್ರಬಲ್ ಸ್ಟಿಚಸ್. ಸೊ ಫಸ್ಟ್ ಏನು ಸ್ಟಿಚ್ ಹಾಕಿರ್ತೀವಿ 4, ಅದು 1 ಅಂತ ಕೌಂಟ್ ಆಗುತ್ತೆ. ಸೊ ಟೋಟಲ್ ಆಫ್ 10 ಸ್ಟಿಚಸ್. ಸೊ ಸೆಕೆಂಡ್ ರೋ ಸ್ಟಾರ್ಟ್ ಮಾಡೋದಕ್ಕೆ ವಿ ವಿಲ್ ಹ್ಯಾವ್ 4 ಚೈನ್ ಸ್ಟಿಚಸ್. ಸೊ 3 ಕಂಪ್ಲೀಟ್ ಆಯಿತು. ಈಗ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಆಮೇಲೆ ಫಸ್ಟ್ ಲೂಪ್ ಸ್ಕಿಪ್ ಮಾಡಿ ಸೆಕೆಂಡ್ ಲೂಪಿಂದ ನಮ್ಮದು ಫಸ್ಟ್ ಟ್ರಬಲ್ ಕ್ರೋಶೆ ಸ್ಟಾರ್ಟ್ ಆಗ್ತೈತಿ ಸೆಕೆಂಡ್ ರೋದು. ಸೊ ನಾನು ಸೆಕೆಂಡ್ ಲೂಪ್ ಒಳಗೆ ಇನ್ಸರ್ಟ್ ಮಾಡಿಕೊಂಡು ಟ್ರಬಲ್ ಕ್ರೋಶೆದ ಸೇಮ್ ಪ್ರಾಸೆಸ್ ಇಲ್ಲಿ ಹಾಕತ್ತೀನಿ. ಸೊ ದ್ಯಾಟ್ಸ್ ಅವರ್ second treble crochet because the first one counts as 1 treble crochet. Okay, so we have reached the end of the second row. So ಈಗ ಸೆಕೆಂಡ್ ರೋ ಎಂಡಲ್ಲಿ ನಮ್ಮದು ಫಸ್ಟ್ ರೋದು ಫಸ್ಟ್ 4 ಸ್ಟಿಚಸ್ ಏನಿರ್ತೈತಿ ಆ ಲೂಪಿಂದ ಟಾಪ್ ಚೈನ್ ಸ್ಟಿಚ್ಚಿಂದ ಲೂಪಿಂದ ನಾವು ಹುಕ್ ಇನ್ಸರ್ಟ್ ಮಾಡಿ ಯಾನ್ನ ಪುಲ್ ಮಾಡ್ಕೋಬೇಕು. ಸೊ ಟ್ವೈಸ್ ಐ ಹ್ಯಾವ್ ಡನ್ ದ ಯಾನ್ ಓವರ್. ಈಗ ಟಾಪ್ ಚೈನ್ ಸ್ಟಿಚ್ಚಲ್ಲಿ ಹುಕ್ ಇನ್ಸರ್ಟ್ ಮಾಡಿ ಯಾನ್ ಪುಲ್ ಮಾಡ್ಕೊಳತ್ತೀನಿ. ಓಕೆ, ಸೊ ದೆನ್ ವಿ ವಿಲ್ ಕಂಪ್ಲೀಟ್ ದ ಟ್ರಿಪಲ್ ಸ್ಟಿಚ್. ಯಾ, ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಸೆಕೆಂಡ್ ರೋ ಆಫ್ ದ ಟ್ರಿಪಲ್ ಸ್ಟಿಚ್. ಸೊ ಇದು ಹಿಂಗೆ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.